ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗಿರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಕ್ರಿಸ್ಪಿ ಚಿಕನ್ ಶೆಜ್ವಾನ್ ದೋಸೆ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೇನೆ. ನೋಡಿ, ಚೀಸಿ ಕ್ರಿಸ್ಪಿ ಶೆಜ್ವಾನ್ ದೋಸೆ ನೋಡಿ, ತುಂಬ ಚೆನ್ನಾಗಿರ್ತದೆ. ಕ್ರಿಸ್ಪಿಯಾಗಿ ಸೂಪರ್ ಆಗಿರ್ತದೆ. ಒಮ್ಮೆ ಟ್ರೈ ಮಾಡಿ. ಈ ಥರ ತುಂಬ ಚೆನ್ನಾಗಿರ್ತದೆ. ಹೇಗೆ ಮಾಡೋದಂತ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ಬೆಳಗಿನ ಬ್ರೇಕ್ಫಾಸ್ಟಿಗೆಲ್ಲ ಉಂಟಲ್ಲ, ಮಕ್ಕಳಿಗೆಲ್ಲ ಹಿಡಿಸೋದಿಲ್ಲಲ್ಲ, ಈ ಥರ ಎಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಹೇಗೆ ಮಾಡೋದಂತ ನೋಡುವ ಫ್ರೆಂಡ್ಸ್. ನೋಡಿ, ಮೊದಲಿಗೆ ನಾನು ಫ್ರೈಯಿಂಗ್ ಪ್ಯಾನ್ಗೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. 1-2 ಟೇಬಲ್ ಸ್ಪೂನಷ್ಟು ತುಪ್ಪ ಇಲ್ಲದಿದ್ದರೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ತುಪ್ಪ ಆದರೆ ಫ್ಲೇವರ್ ಸ್ವಲ್ಪ ಚೆನ್ನಾಗಿರ್ತದೆ ಅಂತ ಹೇಳಿ ತುಪ್ಪ ಇಷ್ಟ ಆಗ್ತದೆ, ಹಾಗಾಗಿ ತುಪ್ಪ ಹಾಕ್ಕೊಂಡಿದ್ದೇನೆ. ನೋಡಿ, ಇಲ್ಲಿ ನೀರುಳ್ಳಿ ಹಾಕ್ಕೊಳ್ತಾ ಇದ್ದೇನೆ ನಾನು. ಒಂದು ನೀರುಳ್ಳಿಯನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೇನೆ. ಶುಂಠಿ, ಬೆಳ್ಳುಳ್ಳಿ ಎಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ನೀರುಳ್ಳಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರುವಂಥದ್ದು. ಒಂದು ನೀರುಳ್ಳಿ ತಗೊಂಡಿದ್ದೇನೆ, ಶುಂಠಿ 1 ಇಂಚಿನಷ್ಟು, ಮತ್ತೊಂದು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ. ಇಲ್ಲಿ ನಾನು ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೇನೆ. ಒಂದು ಅರ್ಧ ಕ್ಯಾಪ್ಸಿಕಮನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ. ಇದು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ನೋಡಿ, ಸ್ವೀಟ್ ಕಾರ್ನ್ ಮತ್ತು ಗ್ರೀನ್ ಪೀಸ್, ಫ್ರೋಝನ್ ಸ್ವೀಟ್ ಕಾರ್ನ್ ಮತ್ತು ಗ್ರೀನ್ ಪೀಸ್ ತಗೊಂಡಿದ್ದೀನಿ. ಇದು ಕೂಡ ಹಾಕ್ಕೊಳ್ತಾ ಇದ್ದೇನೆ. ನೀವು ವೆಜಿಟೇಬಲ್ಸ್ ಯಾವುದು ಕೂಡ ಹಾಕ್ಕೊಳ್ಬೋದು. ಕ್ಯಾಬೇಜ್, ಕ್ಯಾರೆಟ್ ಎಲ್ಲ ಹಾಕ್ಕೊಳ್ಬೋದು ನಿಮ್ಮ ಹತ್ರ ಇರುವಂಥದ್ದು. ನನ್ನ ಹತ್ರ ಇವತ್ತು ಗ್ರೀನ್ ಪೀಸ್ ಮತ್ತು ಇದು ಇದ್ದದ್ರಿಂದ ಹಾಕ್ಕೊಂಡಿದ್ದೇನೆ. ನಾನು ಸ್ವೀಟ್ ಕಾರ್ನ್ ಹಾಕ್ಕೊಂಡಿದ್ದೇನೆ. ಇಲ್ಲದಿದ್ದರೆ ನಿಮಗೆ ಇಷ್ಟ ಬಂದ ವೆಜಿಟೇಬಲ್ಸ್ ಹಾಕ್ಕೊಳ್ಬೋದು. ನೋಡಿ, 1 ಟೊಮೆಟೊ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಇದೆಲ್ಲ ಹಾಕ್ಕೊಳ್ಳೋದ್ರಿಂದ ಉಂಟಲ್ಲ, ನಿಮಗೆ ಮಸಾಲ ಚೆನ್ನಾಗಿ ಬರ್ತದೆ, ತುಂಬ ಚೆನ್ನಾಗಿ ಟೇಸ್ಟ್ ಬರ್ತದೆ. ನೋಡಿ, ಟೊಮೆಟೊ ಎಲ್ಲ ಉಂಟಲ್ಲ, ಚೆನ್ನಾಗಿ ಇದಾಗುವ ತನಕ, ಬೇಯುವ ತನಕ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ನೋಡಿ, ಚಿಕನ್ ಇದು ಖಾಲಿ ಮಾಂಸ ಮಾತ್ರ ತಗೊಂಡಿದ್ದೇನೆ ನಾನು. ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೆ. ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ರುಚಿಗೆ ಉಪ್ಪು. ನನ್ನ ವಿಡಿಯೋ ನೋಡ್ತಿರುವಾಗಲೇ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್. ಹಾಗೆ ಫಸ್ಟ್ ಟೈಮ್ ನೋಡ್ತಿರುವವರಾದರೆ ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ, ಅರಿಶಿಣದ ಪುಡಿ ಹಾಕ್ಕೊಂಡೆ. ಸ್ವಲ್ಪ ಅರಿಶಿಣದ ಪುಡಿ, ಚಿಕನ್ ಎಲ್ಲ ಮಾಡುವಾಗ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಳ್ಬೇಕು. ಒಂಥರ ಸ್ಮೆಲ್ ಇರ್ತದಲ್ಲ ಅದರದ್ದು, ಅದಕ್ಕಾಗಿ ಅರಿಶಿಣ ಪುಡಿ ಹಾಕ್ಕೊಳ್ಳೋದು. ನೋಡಿ, ಚಿಕನ್ ಎಲ್ಲ ಚೆನ್ನಾಗಿ ಬೇಯುವ ತನಕ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ, ಈಗ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು. ಫ್ಲೇವರ್ ಚೆನ್ನಾಗಿ ಬರ್ತದೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಳ್ಳೋದ್ರಿಂದ. ಕರಿ ಲೀವ್ಸ್ ಇದ್ದರೆ ಕರಿ ಲೀವ್ಸ್ ಕೂಡ ಹಾಕ್ಕೊಳ್ಬೋದು. ನೋಡಿ, ಪೆಪ್ಪರ್ ಪೌಡರ್ ಹಾಕ್ಕೊಳ್ತಾ ಇದ್ದೇನೆ. ಖಾರಕ್ಕೆ ನಿಮಗೆ ಪೆಪ್ಪರ್ ಪೌಡರ್ ಹಾಕ್ಕೊಂಡ್ರೆ ಆಯಿತು. ನೋಡಿ, ಸಾಸ್ ಎಲ್ಲ ಇಷ್ಟಪಡುವವರಾದರೆ ಸಾಸ್ ಕೂಡ ಹಾಕ್ಕೊಳ್ಬೋದು, ಚಿಲ್ಲಿ ಸಾಸ್ ಹಾಕ್ಕೊಳ್ಬೋದು. ನೋಡಿ, ಸ್ವಲ್ಪ ಗರಂ ಮಸಾಲ ಪೌಡರ್ ಹಾಕ್ಕೊಂಡೆ ನಾನು. ಫ್ಲೇವರ್ ಚೆನ್ನಾಗಿರ್ತದೆ ಗರಂ ಮಸಾಲ ಪೌಡರ್ ಎಲ್ಲ ಹಾಕಿದರೆ. ಕೊನೆಯಲ್ಲಿ ಗರಂ ಮಸಾಲ ಪೌಡರ್ ಹಾಕ್ಕೊಂಡೆ ಸ್ವಲ್ಪ. ಚಿಕನ್ ಚೆನ್ನಾಗಿ ಬೇಯಬೇಕು. ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋದ್ರಿಂದ ಚಿಕನ್ ಬೇಗ ಬೇಯ್ತದೆ. ನೋಡಿ, ಚಿಕನ್ ಎಲ್ಲ ಬೆಂದಿದೆ. ಈಗ ನಾನು ಇದಕ್ಕೆ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಗ್ಯಾಸ್ ಆಫ್ ಮಾಡಿದ ಮೇಲೆ 1 ಚಮಚದಷ್ಟು ಶೆಜ್ವಾನ್ ಸಾಸ್ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ನನ್ನ ಚಾನಲ್ನಲ್ಲಿ ಇನ್ನೂ ಬೇರೆ ಬೇರೆ ಒಳ್ಳೊಳ್ಳೆ ರೆಸಿಪಿ ಎಲ್ಲ ಹಾಕಿದ್ದೇನೆ ಫ್ರೆಂಡ್ಸ್, ಚೆಕ್ ಮಾಡಿ. ಬ್ರೇಕ್ಫಾಸ್ಟ್ ಮ್ಯಾಂಗ್ಳೂರು ಸ್ಪೆಷಲ್ ಎಲ್ಲ ಹಾಕಿದ್ದೇನೆ. ಬ್ರೇಕ್ಫಾಸ್ಟ್ ರೆಸಿಪಿ ಮತ್ತು ನಾನ್ ವೆಜ್ ರೆಸಿಪಿ, ಸೀ ಫುಡ್ ರೆಸಿಪಿ ಎಲ್ಲ ಉಂಟು. ಚೆಕ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಮಾಡೋದು ನೋಡ್ತಿರುವವರು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ನೋಡಿ, ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತೆ ಸ್ವಲ್ಪ ಹಾಕ್ಕೊಂಡೆ ನಾನು. ನೋಡಿ, ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ. ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಈಗ ದೋಸೆ ಮಾಡ್ತಾ ಇದ್ದೇನೆ. ನೋಡಿ, ಕಬ್ಬಿಣದ ಹಂಚಾದರೆ ಒಳ್ಳೆಯದು. ನೋಡಿ, ಮೊದಲಿಗೆ ಎಣ್ಣೆ ಸವರ್ಕೊಳ್ತಾ ಇದ್ದೇನೆ ಪ್ಯಾನಿಗೆ ನಾನು. ಚೆನ್ನಾಗಿ ಇದು ನಿಮ್ಮದು ಹಂಚು ಚೆನ್ನಾಗಿ ಇದಾಗಬೇಕು. ಹಂಚು ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದ ಮೇಲೆ
ನೋಡಿ ಈ ಥರ ದೋಸೆ ಹಾಕ್ಕೊಳ್ತಾ ಇದ್ದೇನೆ. ತುಂಬ ಬಿಸಿ ಕೂಡ ಇರಬಾರ್ದು ದೋಸೆ ತವ. ನೀವು ದೋಸೆ ಒಯ್ಯುವಾಗ ಉಂಟಲ್ಲ, ದೋಸೆ ತವ ಉಂಟಲ್ಲ, ತುಂಬ ಬಿಸಿ ಆದರೆ ಕೂಡ ನಿಮಗೆ ದೋಸೆ ಚೆನ್ನಾಗಿ ಒಯ್ಯಲಿಕ್ಕೆ ಬರುವುದಿಲ್ಲ. ಅದಕ್ಕಾಗಿ ಕರೆಕ್ಟಾಗಿ ಒಮ್ಮೆ ಬಿಸಿ ಆದ ಮೇಲೆ ನೋಡಿ ಈಗ ದೋಸೆ ಹಾಕೋದು. ನೋಡಿ ಮೇಲಿಂದ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ. ತುಪ್ಪ ಇಲ್ಲದ್ರೆ ಬೆಣ್ಣೆ ಯಾವುದು ಕೂಡ ಹಾಕ್ಕೊಳ್ಬೋದು. ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ತುಂಬ ಫಾಸ್ಟಲ್ಲಿ ಕೂಡ ಇಡಬೇಡಿ, ನಿಮಗೆ ಅಡಿ ಕಪ್ಪಾಗಿ ಬರ್ತದೆ ತುಂಬ ಫಾಸ್ಟ್ ಇದ್ದರೆ ಗ್ಯಾಸ್. ಅದಕ್ಕೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ನೀವು ರೋಸ್ಟ್ ಮಾಡೋದಾದರೆ. ಆಗ ನಿಮಗೆ ಕೆಳಗಡೆ ಎಲ್ಲ ಕ್ರಿಸ್ಪಿಯಾಗಿ ಬರ್ತದೆ. ನೋಡಿ ದೋಸೆ. ಇದರ ಮೇಲೆ ನಾನು ಸ್ವಲ್ಪ ಶೆಜ್ವಾನ್ ಸಾಸ್ ಹಾಕ್ಕೊಳ್ತಾ ಇದ್ದೇನೆ. ಟ್ರೈ ಮಾಡಿ ನೋಡಿ, ಈ ಥರ ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಈ ಥರ ದೋಸೆ ಮಾಡಿ ಕೊಟ್ಟರೆ ಉಂಟಲ್ಲ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ನಿಮಗೆ ಮಾಮೂಲಿ ದೋಸೆ ಆದರೆ ಮಕ್ಕಳಿಗೆ ಯಾವಾಗಲೂ ತಿನ್ನೋದಲ್ವಾ, ಈ ಥರ ಎಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ನಾನು ಚಿಕನ್ ಮಸಾಲ ಹಾಕ್ಕೊಂಡೆ, ಅದರ ಮೇಲೆಗೆ ಮ್ಯಾಜ್ರೋಲ್ಲಾ ಚೀಸ್ ಹಾಕ್ಕೊಳ್ತಾ ಇದ್ದೇನೆ, ಗ್ರೇಟೆಡ್ ಚೀಸ್. ನೋಡಿ ಕ್ರಿಸ್ಪಿಯಾಗಿ ಬಂದಿದೆ. ನೋಡಿ ದೋಸೆ ತುಂಬ ಚೆನ್ನಾಗಿರ್ತದೆ. ಟ್ರೈ ಮಾಡಿ ಈ ಥರ ಒಮ್ಮೆ ದೋಸೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರ್ತದೆ. ನೋಡಿ ಕ್ರಿಸ್ಪಿ ಚೀಸಿ ಶೆಜ್ವಾನ್ ದೋಸೆ ನೋಡಿ ಸೂಪರಾಗಿ ಬಂದಿದೆ. ನೋಡಿ ಟ್ರೈ ಮಾಡಲೇಬೇಕು, ಈ ದೋಸೆ ತುಂಬ ಚೆನ್ನಾಗಿ ಬರ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಉದ್ದಿನ ದೋಸೆದು ಬ್ಯಾಟರ್ ಮಾಡಲಿಕ್ಕೆ ಹೆಚ್ಚಾಗಿ ಎಲ್ಲರಿಗೂ ಗೊತ್ತಿರ್ತದೆ. ಇಲ್ಲದಿದ್ದರೆ ನಾನು ಆಲ್ರೆಡಿ ಹಾಕಿದ್ದೇನೆ ನನ್ನ ಚಾನಲ್ನಲ್ಲಿ ದೋಸೆ ಮಾಡುವ ಬ್ಯಾಟರ್ ಕೂಡ ಹೇಗೆ ಮಾಡೋದಂತ ಹೇಳಿ ಚೆಕ್ ಮಾಡ್ಬೋದು. ನೋಡಿ ಮತ್ತೊಂದು ದೋಸೆ ಮಾಡ್ತಾ ಇದ್ದೇನೆ. ನೋಡಿ ನೋಡಿ ನಿಮಗೆ ಎಷ್ಟು ತೆಳ್ಳಗೆ ಬೇಕು, ತೆಳ್ಳಗೆ ಬೇಕಿದ್ದರೆ ಮಾಡ್ಕೊಳ್ಬೋದು, ಕ್ರಿಸ್ಪಿಯಾಗಿ ಬರ್ತದೆ. ತುಪ್ಪ ಹಾಕ್ಕೊಳ್ತಾ ಇದ್ದೇನೆ ನಾನು. ತುಪ್ಪದ ಬದಲಿಗೆ ಬಟರ್ ಕೂಡ ಯೂಸ್ ಮಾಡ್ಬೋದು, ಇಲ್ಲದಿದ್ದರೆ ತೆಂಗಿನ ಎಣ್ಣೆಯಲ್ಲಿ ನಿಮ್ಮದು ಎಣ್ಣೆ ಕೂಡ ಹಾಕ್ಕೊಳ್ಬೋದು. ತುಪ್ಪ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿದರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತದೆ ದೋಸೆ ನಿಮಗೆ. ನೋಡಿ ಚೆನ್ನಾಗಿ ಒಂದು ಸೈಡ್ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಇದರ ಮೇಲೆಯಿಂದ ನಾನು ಚಿಕನ್ ಇದನ್ನು ಹಾಕ್ಕೊಳ್ತಾ ಇದ್ದೇನೆ, ಮಸಾಲವನ್ನು. ಫಸ್ಟ್ ಶೆಜ್ವಾನ್ ಸಾಸ್ ಹಾಕ್ಕೊಳ್ಳೋದು. ನೋಡಿ ಶೆಜ್ವಾನ್ ಸಾಸನ್ನು ಹಾಕ್ಕೊಳ್ತಾ ಇದ್ದೇನೆ. ಇದರ ಮೇಲೆಗೆ ಇದು ಚಿಕನ್ ಇದು ಮಸಾಲ ಮಾಡಿರುವಂಥದ್ದು ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಮ್ಯಾಜ್ರೋಲ್ಲಾ ಚೀಸ್, ಗ್ರೇಟೆಡ್ ಚೀಸ್ ಹಾಕ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತದೆ. ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ. ನೋಡಿ ದೋಸೆ ತುಂಬ ಚೆನ್ನಾಗಿರ್ತದೆ. ಟ್ರೈ ಮಾಡಿ ಈ ಥರ ದೋಸೆ. ಮಕ್ಕಳಿಗೆ ಬಿಸಿ ಬಿಸಿಯಾಗಿ ಮಾಡಿಕೊಡಿ. ಈವ್ನಿಂಗ್ಗೆ ಇದಕ್ಕೆ ಕೂಡ ಚೆನ್ನಾಗಿರ್ತದೆ. ಸಂಜೆ ಹೊತ್ತಿನಲ್ಲಿ ಕೂಡ ಮಕ್ಕಳಿಗೆ ಈ ಥರ ದೋಸೆ ಮಾಡಿಕೊಟ್ಟರೆ ತುಂಬ ಇಷ್ಟಪಡ್ತಾರೆ ಮಕ್ಕಳು. ಇಲ್ಲಾಂದರೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ಕೂಡ ಮಾಡಿಕೊಡ್ಬೋದು. ನೋಡಿ ಸೂಪರಾಗಿ ಬಂದಿದೆ. ಚೀಸಿ ಶೆಜ್ವಾನ್ ಚಿಕನ್ ದೋಸೆ ನೋಡಿ ಸೂಪರಾಗಿ ಬಂದಿದೆ. ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿ ಟ್ರೈ ಮಾಡಿ ನೋಡಿ. ಹೇಗೆ ಬಂದಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.